ವರ್ಗ ಸಂಖ್ಯೆಗಳು. ವರ್ಗ ಸಂಖ್ಯೆ ಎಂದರೆ ಯಾವುದೇ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ದೊರೆಯುವ ಗುಣಲಬ್ಧಕ್ಕೆ ವರ್ಗ ಸಂಖ್ಯೆ ಎನ್ನುವರು. ಇಲ್ಲಿ 1ರಿಂದ 100ರವರೆಗೆ ವರ್ಗ ಸಂಖ್ಯೆಗಳನ್ನು ಬರೆಯಲಾಗಿದೆ. ಈ ವರ್ಗ ಸಂಖ್ಯೆಗಳನ್ನು ಬಿಡಿಸಲು ನಮಗೆ ಈಸಿ ಆಗಬೇಕಂದರೆ ನಾವು 30ರವರೆಗೆ ಎಡನ್ಮಗ್ಗಿಯನ್ನು ಬೈಪಾಠ ಮಾಡಿರಬೇಕು. ಎಡನ್ಮಗ್ಗಿ ಬೈಪಾಠ ಮಾಡಿದರೆ ನಮಗೆ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಯಲು ಸುಲಭವಾಗುತ್ತದೆ. ಒಂದು ಸಂಖ್ಯೆಯನ್ನು 2 ಸಲ ಇಂಟು ಮಾಡಿ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಬಹುದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 1ರ ವರ್ಗ 1 ಇಂಟು 1 ಎಷ್ಟು? 1. 1ರ ವರ್ಗ 1. ಈ 2ರ ವರ್ಗ 2 ಇಂಟು 2 4. 3ರ ವರ್ಗ 3 3ಲೆ 9. 4ರ ವರ್ಗ 4 4ಲೆ 16. 5ರ ವರ್ಗ 5 5ಲೆ 25. 6ರ ವರ್ಗ 6 6ಲೆ 36. 7ರ ವರ್ಗ 7 7ಲೆ 49. 8ರ ವರ್ಗ 8 8ಲೆ 64. 9ರ ವರ್ಗ 9 9ಲೆ 81. 10ರ ವರ್ಗ 10 10ಲೆ 100. ಇಲ್ಲಿ ನಾವು 1ರಿಂದ 10ರವರೆಗೆ ವರ್ಗ ಸಂಖ್ಯೆಗಳನ್ನು ಬಿಡಿಸಿದ್ವಿ. ಹೇಗೆಂದ್ರೆ ಎಡನ್ಮಗ್ಗಿ ಬಂದ್ರೆ ನಾವು 10ರವರೆಗೆ ಈಸಿಯಾಗಿ ಬಿಡಿಸುತ್ತೇವೆ. ಆದ್ರೆ ಮುಂದಿನ ಸಂಖ್ಯೆಗಳು ನಮ್ಗ ಬಿಡ್ಸಾಕ ಬಾಳ ಟಫ್. ಆದ್ರೆ ಹೇಗೆ ಬಿಡಿಸೋದಂದ್ರ ಈಗ ತೊಳಿ 12 ತೊಳಿ 12 ಇಂಟು ಮಾಡಬೇಕಾಗೈತಿ. 12 ಇಂಟು 12 ಟಫ್ ಆದೈತಿ. ಅದಕ್ಕೆ ಏನ್ ಮಾಡ್ಬೇಕು? 12 10ಲೆ 120. 12 2ಲೆ 24 ಪ್ಲಸ್ ಮಾಡಿ 0 4 4 2 2 4 1 ಇದೆ 1 144. 12ರ ವರ್ಗ 144. ಈ ತರಾನು ಬಿಡಿಸಬಹುದು. ಮತ್ತು ಮತ್ತೊಂದು ಟ್ರಿಕ್ಸ್ ಬಿಡಿಸ್ತೀನಿ ನೋಡಿ. 12ರ ವರ್ಗ 2ರ ವರ್ಗ 4. 1 ಇಂಟು 2 2 ಇಂಟು 2 4. 1ರ ವರ್ಗ 1 144. 12ರ ವರ್ಗ. ಇನ್ನು 92 ತೆಗೆದುಕೊಳ್ಳಿ. 92 ದೊಡ್ಡ ಸಂಖ್ಯೆ ಆಗ್ತೈತಿ, ಬಿಡ್ಸಾಕ್ ಬರಂಗಿಲ್ಲ ಅನ್ನೋ ಆಗಿಲ್ಲ. 92ರ ವರ್ಗ ಬಿಡಿಸೋಣ ನೋಡಿಲಿ. 2ರ ವರ್ಗ 4. 9 2ಲೆ 18. 18 2ಲೆ 36. 3 ಇಲ್ಲಿ ಬರ್ಕೊಂಡ್ರೆ 6 ಬರಿತೀನಿ. 9ರ ವರ್ಗ 81 ಪ್ಲಸ್ 3 84. ಹಾಗಾದ್ರೆ 8464. 92ರ ವರ್ಗ ತಿಳಿಲ್ಲ ಅಂದ್ರೆ ಮತ್ತೊಮ್ಮೆ ಬಿಡಿಸಿ ತೋರಿಸ್ತೀನಿ ನೋಡಿ. 2ರ ವರ್ಗ ಎಷ್ಟಿದೆ? 4. 9 ಇಂಟು 2 ಮಾಡಿ 9 2ಲೆ 18. 18ನ ಮತ್ತು ಇಂಟು 2 ಮಾಡಿ 18 ಇಂಟು 2 36. 3 ಬರ್ಕೊಂಡು 6 ಬರ್ದಿದ್ದೀವಿ. ಅದೇ ತರ 9ರ ವರ್ಗ 81 ಪ್ಲಸ್ 3 84. 92ರ ವರ್ಗ. ಇನ್ನು 42ರ ವರ್ಗ ನೋಡಿ. 2 2ಲೆ 2ರ ವರ್ಗ 4. 4 ಇಂಟು 2 8. 8 2ಲೆ 16. 16 ಬರ್ತದೆ. 1 ಇಲ್ಲಿಟ್ಟು 6 ಬರೆದು ಕೊಡ್ತೀನಿ. ಆಮೇಲೆ 4ರ ವರ್ಗ 16 ಪ್ಲಸ್ 1 17. 1764. 42ರ ವರ್ಗ ಸಂಖ್ಯೆ ಬಂತು. 26ರ ವರ್ಗ ಎಷ್ಟಾಗುತ್ತದೆ? 6ರ ವರ್ಗ 36. ಇಲ್ಲಿ 3 ಬರ್ಕೊಂಡ ಇಲ್ಲಿ 6 ಬರ್ಕೋತೀನಿ. 36. 2 ಇಂಟು 6 12. 12 2ಲೆ 24. 24 1 3 27. 2 ಇಲ್ಲಿ ಬರ್ಕೊಂಡ
7 ಇಲ್ಲಿ ಬರ್ಕೋತೀನಿ. ಆಮೇಲೆ 2 ವರ್ಗ 4, 4 ಪ್ಲಸ್ 2 6, 676, 26 ವರ್ಗ ಸಂಖ್ಯೆ. ಇಲ್ಲಿ ಏನಾಗಿದೆ, 2 ಬಂದಿದೆ, 2ರ ವರ್ಗ ಸಂಖ್ಯೆ 4 ಆಗ್ತೈತಿ, 1 ಅಂಕಿ ಬರ್ತೈತಿ. ಇಲ್ಲಿ 6 ವರ್ಗ 36 ಬರ್ತೈತಿ. ಅವಾಗ ನಾವೇನ್ ಮಾಡ್ಬೇಕು, 6ನ್ನ ಇಲ್ಲಿ ಬರ್ಕೊಂಡ 3ನ್ನ ಇಲ್ಲಿ ಬರ್ಕೋತೀವಿ. ಮತ್ತೆ 2 ಇಂಟು 12 ಮಾಡಿ, 12 ಇಂಟು 2 24, 24 1 3 27, 2 ಇಲ್ಲಿ ಬರ್ಕೊಂಡು 7 ಬರ್ಕೊಂಡಿರ್ತೀವಿ. ಒಂದ ಸಂಖ್ಯೆ ಬರ್ಕೋಬೇಕಿಲ್ಲಿ. ನಂತರ ಇಲ್ಲಿ 2ರ ವರ್ಗ 4 ಪ್ಲಸ್ ಮಾಡ್ಕೊಂಡ 6 ಬರ್ದಿದ್ದೇವೆ. 676, 26ರ ವರ್ಗ ಸಂಖ್ಯೆ. ಇದೇ ರೀತಿಯಾಗಿ ನಾವು ವರ್ಗ ಸಂಖ್ಯೆಗಳನ್ನು ಈಸಿಯಾಗಿ ಕಂಡುಹಿಡಿಯಬಹುದು. ಮತ್ತೊಂದು 16, 16ರ ವರ್ಗ ಎಷ್ಟಾಗುತ್ತದೆ? 6ರ ವರ್ಗ 36, 3 ಇಲ್ಲಿ ಬರ್ಕೊಂಡು 6 ಬರೆದುಕೊಂಡಿವೆ. 1 ಇಂಟು 6, 6 ಇಂಟು 2, 6 2 12, 12 3 15, 1 ಇಟ್ಕೊಂಡ 5 ಇಲ್ಲಿ ಬರ್ಕೊಂಡಿವೆ. ನಂತರ 1ರ ವರ್ಗ 1 ಪ್ಲಸ್ 1 2, 256, 16ರ ವರ್ಗ ಸಂಖ್ಯೆ. ವಿದ್ಯಾರ್ಥಿಗಳೇ, ಬೇರೆ ಬೇರೆ ಟ್ರಿಕ್ಸ್ ಮುಖಾಂತರ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು. ಆದರೆ ಈ ಟ್ರಿಕ್ಸ್ ತುಂಬಾ ಸುಲಭವಾಗಿದೆ. ಈ ತರ ವರ್ಗ ಸಂಖ್ಯೆಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಅಗ್ದಿ ಈಸಿಯಾಗಿ 1ರಿಂದ 100ರವರೆಗೆ ವರ್ಗ ಸಂಖ್ಯೆಗಳನ್ನು ಈಸಿಯಾಗಿ ಕಂಡುಹಿಡಿಯಬಹುದು.